ಇದರ ಜೊತೆಗೆ ಈಗಾಗಲೇ ದಾವಣಗೆರೆಯಲ್ಲೂ ಕೂಡ ನಾರಿ ಸಮರ ತುಂಬ ಜೋರಾಗ್ತಾ ಇದೆ. ನನಗೆ ಅಡುಗೆ ಮಾಡೋದು ಕೂಡ ಗೊತ್ತು, ದೇಶ ಸೇವೆ ಮಾಡೋದು ಕೂಡ ಗೊತ್ತು ಅನ್ನುವಂಥ ಮಾತೀಗ ಶಾಮನೂರು ಶಿವಶಂಕರಪ್ಪರವರಿಗೆ ತಿರುಗೇಟಿನ ಮೂಲಕ ಹೇಳ್ತಾ ಇದ್ದಾರೆ ಬಿಜೆಪಿ ಅಭ್ಯರ್ಥಿ ಆಗಿರುವಂಥ ಗಾಯತ್ರಿ ಸಿದ್ದೇಶ್ವರ್ ಅವರು. ಗಾಯತ್ರಿ ಸಿದ್ದೇಶ್ವರ್ ಅವರು ಮಾತನಾಡಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ನನಗೆ ಅಡುಗೆ ಮಾಡೋದು ಕೂಡ ಗೊತ್ತು, ಹಾಗೆ ದೇಶ ಸೇವೆ ಮಾಡೋದು ಕೂಡ ಗೊತ್ತು ಅನ್ನುವಂಥ ಮಾತನ್ನ ಈಗ ಅವ್ರು ಹೇಳ್ತಾ ಇದ್ದಾರೆ. ಶಿವಶಂಕರಪ್ಪ ದೊಡ್ಡವರು, ನನಗೆ ಚುನಾವಣೆ ಹೊಸದಲ್ಲ, ಕಳೆದ 30 ವರ್ಷಗಳಿಂದ ನಾನು ಚುನಾವಣೆ ಮಾಡ್ತಾ ಬಂದಿದ್ದೇನೆ, ಜನರಿಂದ ಉತ್ತಮ ಸ್ಪಂದನೆ ಸಿಗ್ತಾ ಇದೆ ಅಂತ ಗಾಯತ್ರಿ ಅವರ ಪತಿ ಸಿದ್ದೇಶ್ವರ್ ಪರವಾಗಿ ಮಾತನಾಡಿದಂಥ ಕೆಲಸಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಅವ್ರು ಮಾಡಿರುವಂಥ ಕೆಲಸಗಳನ್ನು ಕೂಡ ಉಲ್ಲೇಖ ಮಾಡಿ ಹೇಳಿದ್ದಾರೆ. ಹಿಂದೆ ಅಡುಗೆ ಮಾಡಬೇಕು ಎಲ್ಲ ಮಹಿಳೆಯರು ಅನ್ನುವಂಥ ಮಾತನ್ನು ನೇರವಾಗಿ ಹೇಳಿದರು. ಇನ್ಫ್ಯಾಕ್ಟ್ ಶಾಮನೂರು ಶಿವಶಂಕರಪ್ಪರವರೇ ಈ ಮಾತನ್ನು ಹೇಳಿದರು. ಈಗ ಅದಕ್ಕೆ ತಿರುಗೇಟನ್ನು ಗಾಯತ್ರಿ ಸಿದ್ದೇಶ್ವರ್ ಕೊಡ್ತಾ ಇದ್ದಾರೆ. ಈ ಭಾಗದ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಅವ್ರಿಗೆ ಮಾತಾಡಕ್ಕೆ ಬಂದ ಸರಿ ಅಡುಗೆ ಮಾಡೋಕ್ಕೆ ಹೊರತು ಪಬ್ಲಿಕ್ಗಳ ಮಾತಾಡತಕ್ಕಂಥ ಶಕ್ತಿ ಇಲ್ಲ. ಅವ್ರಿಗೆ ಮಾತಾಡಕ್ಕೆ ಬಂದ ಸರಿ ಅಡುಗೆ ಮಾಡೋಕ್ಕೆ ಹೊರತು ಪಬ್ಲಿಕ್ಗಳ ಮಾತಾಡತಕ್ಕಂಥ ಶಕ್ತಿ ಇಲ್ಲ. ಆದ್ದರಿಂದ ನಾವು ಹೆಚ್ಚಿನ ರೀತಿಯಲ್ಲಿ ನಮ್ಮ ಕೈ ಮೇಲಿದ್ದರಿಂದ ನಾವು ಪ್ರತಿಯೊಬ್ಬರು ಮಾಡೋಣ ನಿಮಗೆ ಹೇಳಿ. ನಾವೇನು ಹೇಳೋಕ್ಕಾಗಲ್ಲ, ದೊಡ್ಡವರು. ಅದು ಅಲ್ಲದೆ ಅವರು ಅಧಿಕಾರದಲ್ಲಿ ಇದ್ದಾರೆ. ಈಗ ಯಾವುದು ಒಬ್ಬರು MLA ಆಗಿದ್ದಾರೆ, ಇನ್ನೊಬ್ಬರು MLA ಆಗೋರು ಜಿಲ್ಲಾ ಮಂತ್ರಿ ಆಗಿದ್ದಾರೆ, ಇನ್ನೊಬ್ಬರು MP ಸ್ಥಾನಕ್ಕೆ ಕೇಳೋ ಅಂಥ ಅವಶ್ಯಕತೆ ಇರಲಿಲ್ಲ. ಅವರು ಕೇಳಿದ್ದಾರೆ, ಅವ್ರಿಗೆ ಕೊಟ್ಟಿದ್ದಾರೆ, ಅವರು ಮಾಡಲಿ. ನಾವು ನಮ್ಮ ಇದರಿಂದ MP ಸ್ಥಾನಕ್ಕೆ ನಾವು ನಿಂತಿದ್ದೀವಿ. ಆ ದೇವರು ಹಾಗೂ ಜನರು ಯಾರಿಗೆ ಆಶೀರ್ವಾದ ಮಾಡ್ತಾರೋ ಅದನ್ನು ನಾವು ಒಮ್ಮತದಿಂದ ಒಪ್ಕೊಳ್ತೀವಿ ಅಂತೇಳಿ ನಮ್ಮೆಲ್ಲರ ಕಾರ್ಯಕರ್ತರು ಒಪ್ಕೊಳ್ತಾರೆ. ಎಷ್ಟೇ ಶ್ರಮ ವಹಿಸಿದ್ರು ಅವರೆಲ್ಲ ಜನಮನ್ನಣೆಗೆ ನಾವು ಒತ್ತು ಕೊಡ್ತೀವಿ.